ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಳಿಗಾಲದಲ್ಲಿ ವಿವಿಧ ರೀತಿಯ ಕಾಯಿಲೆಗಳು ಕಂಡುಬರುವುದು ಸಾಮಾನ್ಯ. ಅದರಲ್ಲಿಯೂ ಕಿಡ್ನಿ ಸ್ಟೋನ್ ಅಪಾಯವು ತುಸು ಹೆಚ್ಚೇ ಇರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಜಾಗರೂಕರಾಗಬೇಕಾಗಿರೋದು ಬಹಳ ಮುಖ್ಯ. ಆದರೆ ಈ ಸಮಯದಲ್ಲಿ ಕಿಡ್ನಿ ಸ್ಟೋನ್ ಹೆಚ್ಚಾಗಿ ಕಾಣಿಸಿಕೊಳ್ಳುವುದಕ್ಕೆ ಹಲವಾರು ನಿರ್ದಿಷ್ಟ ಕಾರಣಗಳಿವೆ. ಈ ಬಗ್ಗೆ ಮಾಹಿತಿ ಇಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸ್ಟೋನ್ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಮೂತ್ರಪಿಂಡದಲ್ಲಿ ಸಂಗ್ರಹವಾದ ಖನಿಜಗಳು ಸೇರಿ ಹರಳುಗಳನ್ನು ರೂಪಿಸಿದಾಗ ಅದನ್ನ ಮೂತ್ರಪಿಂಡದ ಕಲ್ಲು ಅಥವಾ ಕಿಡ್ನಿ ಸ್ಟೋನ್ ಅಂತ ಕರೆಯಲಾಗುತ್ತೆ. ಇವು ಮೂತ್ರನಾಳದ ಮೂಲಕ ಹಾದು ಹೋಗುವಾಗ ತೀವ್ರವಾದ ನೋವು, ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿ ಮತ್ತು ಇತರ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಅದರಲ್ಲಿಯೂ ಈ ರೀತಿಯ ಸಮಸ್ಯೆ ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ರೀತಿಯಾಗೋದಕ್ಕೆ ಕಾರಣವೇನು ಎಂಬುದರ ಬಗ್ಗೆ ವಿವರಣೆ ಇಲ್ಲಿದೆ. ನೀರಿನ ಕೊರತೆ. ಚಳಿಗಾಲದಲ್ಲಿ ಹೆಚ್ಚಿನವರು ನೀರು ಕುಡಿಯೋದನ್ನ ಕಡಿಮೆ ಮಾಡ್ತಾರೆ. ಇದರಿಂದ ದೇಹದಲ್ಲಿ ನೀರಿನ ಕೊರತೆ ಉಂಟಾಗುತ್ತೆ. ಪರಿಣಾಮವಾಗಿ ಖನಿಜಗಳು ಮತ್ತು ಲವಣಗಳು ಮೂತ್ರದಲ್ಲಿ ಸಂಗ್ರಹವಾಗಿ ಕಿಡ್ನಿ ಸ್ಟೋನ್ ಸಾಧ್ಯತೆ ಹೆಚ್ಚಾಗುತ್ತೆ. ದೈಹಿಕ ಚಟುವಟಿಕೆ. ಚಳಿಗಾಲದಲ್ಲಿ ವ್ಯಾಯಾಮ, ನಡಿಗೆ ಮಾಡೋರ ಸಂಖ್ಯೆ ಕಡಿಮೆಯಾಗುತ್ತೆ. ಪರಿಣಾಮವಾಗಿ ದೇಹದಲ್ಲಿನ ಕ್ಯಾಲ್ಸಿಯಂ ಮಟ್ಟವು ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ಮೂತ್ರಪಿಂಡಗಳಲ್ಲಿ ಸಂಗ್ರಹವಾಗಲು ಪ್ರಾರಂಭಿಸುತ್ತೆ. ಇದು ಕಿಡ್ನಿ ಸ್ಟೋನ್ ರಚನೆಗೆ ಕಾರಣವಾಗುತ್ತೆ. ಕೊಬ್ಬಿನಾಂಶವಿರುವ ಆಹಾರಗಳು. ಚಳಿಗಾಲದಲ್ಲಿ ಜನರು ಹೆಚ್ಚೆಚ್ಚು ಆಹಾರವನ್ನ ಸೇವಿಸ್ತಾರೆ. ಈ ರೀತಿ ಹುರಿದ, ಎಣ್ಣೆಯುಕ್ತ ಮತ್ತು ಉಪ್ಪಿನ ಅಂಶವಿರುವ ಆಹಾರ ಸೇವನೆಯ ಪ್ರಮಾಣ ಹೆಚ್ಚಾದಾಗ ಕಿಡ್ನಿ ಸ್ಟೋನ್ ಪ್ರಕರಣ ಕಂಡುಬರುತ್ತೆ. ಕಿಡ್ನಿ ಸ್ಟೋನ್ ಲಕ್ಷಣಗಳು: ತೀವ್ರ ಹೊಟ್ಟೆ ನೋವು, ಪಕ್ಕೆಲುಬುಗಳು ಅಥವಾ ಹೊಟ್ಟೆಯ ಬಳಿ ಹಠಾತ್ ನೋವು, ಮೂತ್ರ ವಿಸರ್ಜಿಸುವಾಗ ಉರಿಯುವ ಸಂವೇದನೆ, ಆಗಾಗ ಮೂತ್ರ ವಿಸರ್ಜನೆ, ಮೂತ್ರದಲ್ಲಿ ರಕ್ತ, ಮೂತ್ರ ವಾಸನೆಯಾಗಿರುವುದು, ವಾಂತಿ, ವಾಕರಿಕೆ ಇತ್ಯಾದಿ. ಕಿಡ್ನಿ ಸ್ಟೋನ್ಗೆ ಪರಿಹಾರಗಳೇನು? ಸಾಕಷ್ಟು ನೀರು ಕುಡಿಯಿರಿ, ಸಮತೋಲಿತ ಆಹಾರವನ್ನ ಸೇವಿಸಿ, ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ, ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳಿ. ಲಕ್ಷಣಗಳು ಕಾಣಿಸಿಕೊಂಡ್ರೆ ತಜ್ಞರನ್ನ ಸಂಪರ್ಕಿಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.